ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪಫ್ ಸ್ಟಿಚ್ ಸಾರಿ ಕುಚ್ಚು ಸೀರೀಸ್ ಮಾಡ್ತಾ ಇದ್ದೀನಿ. ಈಗಾಗಲೇ 4 ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಗೊತ್ತಿಲ್ಲ ಅಂದರೆ ಚಾನಲ್ಗೆ ಹೋಗಿ ನೋಡಿ, ನಿಮಗೆ ಸಿಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಇನ್ನೂ 6 ಡಿಸೈನ್ ಹಾಕ್ತೀನಿ. ಒಟ್ಟು 10 ಡಿಸೈನು ಪಫ್ ಸ್ಟಿಚ್ಚಲ್ಲೇ ಮಾಡಿ ತೋರಿಸ್ತೀನಿ, ಬೇರೆ ಬೇರೆ ವೇರಿಯೇಷನ್ಸು. 4 ಡಿಸೈನ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇದೀಗ 5ನೇ ಡಿಸೈನು. ಇದು ಸಿಂಪಲ್ ಪಫ್ ಸ್ಟಿಚ್ ಸಾರಿ ಕುಚ್ಚು ಡಿಸೈನ್. ತುಂಬ ಈಸಿ ಆಗಿರೋಂಥದ್ದು, ಸಿಂಪಲ್ ಆಗಿರೋಂಥದ್ದು, ಬೇಗ ಆಗುವಂಥದ್ದು. ಇದು 1 ಗಂಟೆ 2 ಗಂಟೆ ಒಳಗಡೆ ಆಗ್ಬೋದು. ಪಫ್ ಸ್ಟಿಚ್ ಸ್ವಲ್ಪ ಅಭ್ಯಾಸ ಆದರೆ ಇದು ಬೇಗ ಆಗುತ್ತೆ. ಪಫ್ ಸ್ಟಿಚ್ ಏನು ಕಷ್ಟ ಇಲ್ಲ, 1-2 ಸಾರಿ ಮಾಡೋವರೆಗೂ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು ಮತ್ತು ಸ್ಮಾಲ್ ಬೀಡ್ಸ್, ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಇಷ್ಟೇ, ಒಂದೇ ಸ್ಟೆಪ್ಪಲ್ಲಿ ಆಗೋಗುತ್ತೆ. ಒಂದೇ ಸ್ಟೆಪ್. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡಿ 3 ಚೈನ್ ಮಾಡಿ ಬಟ್ಟೆ ಲಾಕ್. ಈಗ ಇಲ್ಲಿಂದ ಸ್ವಲ್ಪ ದೂರಕ್ಕೆ, ಒಂದಿಷ್ಟು ದೂರಕ್ಕೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಟ್ರಿಪಲ್ ಕ್ರೋಶೆ ಎಷ್ಟು ಉದ್ದ ಬೇಕು ಅಂತ. ಅಷ್ಟು ಉದ್ದ ಜಾಗಕ್ಕೆ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಸ್ವಲ್ಪ ಉದ್ದ ಎಳ್ಕೊಂಡು ಪಫ್ ಮಾಡಿ, ದಾರ ಸುತ್ತಿ ಇದರೊಳಗಿಂದ ತಗೊಂಬಂದು ಈ ಥರ ಪಫ್ ಮಾಡೋದು. ಇಷ್ಟು ಸ್ಟಿಚ್ಗಳಲ್ಲಿ ನಿಮಗೆ ಗೊತ್ತಾಗಿರ್ಬೋದು ನಾನು ಹೇಳ್ಕೊಟ್ಟಿರೋದ್ರಲ್ಲಿ. ಐದು 6 7 ಸರಿ ಪಫ್ ಮಾಡಿದ್ದೀನಿ. ಟ್ರಿಪಲ್ ಕ್ರೋಶೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಉದ್ದ ಇರುತ್ತಲ್ವ, ಜಾಗ ಇರುತ್ತೆ. ಈಗ ಈ ಥರ ದಾರ ತಗೊಂಡು ಫುಲ್ ಇಲ್ಲಿವರೆಗೆ ತನ್ನಿ. ಆಮೇಲೆ ಅದನ್ನು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಒಂದು ಸ್ಮಾಲ್ ಬೀಡ್, ಈ ಥರ ಸೇರಿಸ್ಕೊಳ್ಳಿ. ಈಗ ಮತ್ತೆ ಟ್ರಿಪಲ್ ಕ್ರೋಶೆ ಇದೇ ಜಾಗದಲ್ಲಿ, ಈ ಫಸ್ಟ್ ಟ್ರಿಪಲ್ ಕ್ರೋಶೆ ಹಾಕಿದ್ದೀರಲ್ವ ಅಲ್ಲೇ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಮತ್ತೆ ಪಫ್ ಮಾಡಿ 7 ಸರಿ. 3 4 5 6 7. ಮೊದಲಿನ ಡಿಸೈನ್ಗಳಲ್ಲೆಲ್ಲ ಪಫ್ ತೋರಿಸಿದ್ದೀನಿ, ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ. ಇದನ್ನು ನೋಡ್ಕೊಳ್ಳಿ. ಆಮೇಲೆ ಈ ಥರ ದಾರ ತಗೊಂಡು ಇದರ ಒಳಗಿಂದ ತಗೊಂಬನ್ನಿ, ಲಾಕ್. ಈ ಥರ ಲಾಕ್ ಮಾಡ್ಕೊಳ್ಳಿ, ಬೀಡ್ ಸೇರಿಸಿ. ಆಮೇಲೆ ಇನ್ನೊಂದು ಅದೇ ಜಾಗದಲ್ಲಿ 1 2 3 ಟ್ರಿಪಲ್ ಕ್ರೋಶೆ. ಆಮೇಲೆ ಪಫು ನೋಡಿ, ಈ ಥರ ದಾರ ತಗೊಂಡು ಒಂದು ಸಾರಿ ಈ ಥರ ದಾರ ಸುಂದ್ಕೊಳ್ಳಿ. ಇದರೊಳಗಿನ ದಾರ ತನ್ನಿ, ತಗೊಂಬನ್ನಿ. 2 ಆಯಿತು. 3 4 5 6 7 ಸರಿ ಆಯಿತು. ದಾರ ತಗೊಂಡು ಈ ಥರ ಲಾಕ್ ಮಾಡಿ. ಆಮೇಲೆ ಇನ್ನೊಂದು ಸರಿ ಮತ್ತೆ ಈ ಥರ 2 ಸರಿ ದಾರ ಸುಂದ್ಕೊಂಡು ಇದೇ ಜಾಗಕ್ಕೆ ಟ್ರಿಪಲ್ ಕ್ರೋಶೆ ಇಲ್ಲಿ 1, ಒಂದೇ ಪ್ಲೇಸಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ಪಫು 1 2
3 4 ಈ ಥರ ದಾರ ಸುಂದ್ಕೊಳ್ಳಿ. ಇದರೊಳಗಿಂದ ಹುಕ್ ಹಾಕಿ ದಾರ ತಗೊಂಡು ಹಿಂಗೆ ತಂದು ಒಳಗಡೆ 5 6 7. ಈಗ ಈ ದಾರ ತಗೊಂಡು ಇದರೊಳಗಿಂದ ತಗೊಂಬನ್ನಿ, ಈ 7ರ ಒಳಗೇನು ತರಬೇಕು. ಲಾಕ್ ಮಾಡಿ. ಈ ಥರ ಮಾಡಿಬಿಟ್ಟು ಈಗ ಇದೀಗ 4 ಆಯಿತು, 4 ಪೆಟಲ್ ಆಗಿದೆ. ಈಗ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಷ್ಟು ದೂರ ಇದು ಹೆಚ್ಚು ಟೈಟ್ ಆಗಬಾರ್ದು, ಲೂಸ್ ಆಗಬಾರ್ದು, ಕರೆಕ್ಟಾಗಿ ನೋಡಿಕೊಂಡು ಇದು ಆರ್ಚ್ ಚೆನ್ನಾಗಿ ಬರೋ ಥರ ಮಾಡಿಕೊಂಡು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ. ಈ ಥರ ನೋಡಿ, ಇದೊಂದು ಆರ್ಚ್ ಆಯ್ತು. ಈಗ ಇನ್ನು ನೆಕ್ಸ್ಟು 3 ಚೈನ್ ಮಾಡ್ಕೊಳ್ಳಿ. ಅದು ಕುಚ್ಚಿಗೆ 3 4 ಯಾವುದು ಎಷ್ಟು ಬೇಕೋ ಅಷ್ಟು ನಿಮಗೆ ಇಷ್ಟ. ಈಗ ಇನ್ನು ಮತ್ತೆ ಟ್ರಿಪಲ್ ಕ್ರೋಶೆ ಇಷ್ಟು ದೂರ ಈ ಥರ ತಗೊಂಡು ಟ್ರಿಪಲ್ ಕ್ರೋಶೆ ಬರೋಷ್ಟು ಈ ಥರ ಇಷ್ಟು ಉದ್ದಕ್ಕೆ ಬರೋಷ್ಟು ದೂರಕ್ಕೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಇನ್ನು ಪಫು ಈ ಥರ ದಾರ ತಗೊಳ್ಳಿ, ದಾರ ತಗೊಂಬನ್ನಿ. 2 3 4 5 6 7 ಸರಿ ಈ ಥರ ತಗೊಂಬಂದು ಈ ದಾರನ ನೋಡಿ ಈ 7ರ ಒಳಗೇನು ಹಿಂಗೆ ತರಬೇಕು. ಆಮೇಲೆ ಇದನ್ನು ಲಾಕ್ ಮಾಡಿ, ಆಮೇಲೆ ಬೀಡ್ ಸೇರಿಸಿ. ಈಗ ಮತ್ತೆ ಟ್ರಿಪಲ್ ಕ್ರೋಶೆ ಇದೇ ಜಾಗದಲ್ಲಿ, ಈಗ ನೀವು ಎಲ್ಲಿ ಮಾಡಿದ್ದೀರಾ ಟ್ರಿಪಲ್ ಕ್ರೋಶೆ ಅದೇ ಜಾಗದಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಬರುತ್ತೆ ಆರ್ಚ್, ಈ ಥರ ಬರುತ್ತೆ. ಇದು ಈಸಿ, ಸಿಂಪಲ್ ಆಗಿದೆ. ನಿಮಗೆ ಪಫ್ ಮಾಡೋದು ಬರುತ್ತೆ ಅಂದರೆ ಇದು 1 ಗಂಟೆಯಲ್ಲೇ ಆಗೋಗುತ್ತೆ, ಹೆಚ್ಚು ಕಷ್ಟ ಇಲ್ಲ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಸಿಂಪಲ್ ಡಿಸೈನು, ಪಫ್ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ, ಈಸಿಯಾಗಿದೆ. ಟ್ರಿಪಲ್ ಕ್ರೋಶೆ ಹಾಕಿ ಪಫ್ ಹಾಕೋದು, ನಿಮ್ಗೆ ಪಫ್ ಹಾಕೋದೊಂದು ಗೊತ್ತಾದರೆ ಬೇಗ 1 ಗಂಟೆಲೆಲ್ಲ ಆಗತ್ತೆ. ಪಫ್ ಹಾಕೋದು ಕಷ್ಟ ಏನಿಲ್ಲ, ತುಂಬ ಈಸಿ. 4 ಸಾರಿ ಹಾಕೋವರೆಗೂ ನಿಮಗೆ 1 ಆರ್ಚ್ 2 ಆರ್ಚ್ ಹಾಕೋವರೆಗೂ ಮತ್ತೆ ನಿಮಗೆ ಅಂದಾಜಾಗತ್ತೆ, ಬರುತ್ತೆ. ಏನು ಮಾಡಿದರೆ ಆ ಟೆಕ್ನಿಕ್ ಕೈಯಲ್ಲಿ ನಾವು ಎಷ್ಟು ಹೇಳ್ಕೊಟ್ರು ಅವ್ರವ್ರು ಮಾಡಿದ್ರೇ ಗೊತ್ತಾಗೋದು. ಅದು ಕೈಯಲ್ಲಿ ಆ ಟೆಕ್ನಿಕ್ಕು ನಿಮಗೆ ಬರುತ್ತೆ, ಏನು ಕಷ್ಟ ಆಗಲ್ಲ. 1 2 ಸಾರಿ ಹಾಕಿ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.